ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಗುರು ಗ್ರಹದ ರೋಗಗಳು. ಎಷ್ಟೊಂದು ಜನ ಗುರು ಗ್ರಹ ಅಂದ್ರೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ, ನಮ್ಮ ಜಾತಕದಲ್ಲಿ ಗುರು ಬಲ ನಡೆದ್ರೆ ಅಥವಾ ಗುರು ದಶ ನಡೆದ್ರೆ ತುಂಬಾ ಎಕ್ಸಲೆಂಟ್ ಅಂತ ನಾವು ಅನ್ಕೊಂಡಿರ್ತೀವಿ. ಅದೇನಾದ್ರೂ ಗುರು ಗ್ರಹ ನಮ್ಮ ಲಗ್ನದಿಂದ ತುಸ್ಥಾನ ಮನೆಗಳ ಆದಂತ 6ನೇ ಮನೆ, 8 ಮತ್ತೆ 12ನೇ ಮನೆಗಳಿದ್ರೆ ಯಾವ್ಯಾವ ರೋಗಕ್ಕೆ ನಾವು ತುತ್ತಾಗ್ತೀವಿ ಅನ್ನೋದು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ ಯಾವುದೇ ಒಂದು ಜ್ಯೋತಿಷ ಶಾಸ್ತ್ರವನ್ನ ನಾವು ವಿಶ್ಲೇಷಣೆ ಮಾಡುವಾಗ ಲಗ್ನದಿಂದ ನೋಡ್ಕೊಳ್ಬೇಕಾಗತ್ತೆ. ಲಗ್ನದಿಂದ 6, 8 ಮತ್ತೆ 12ನೇ ಮನೆಗಳು ಗ್ರಹಗಳು ಯಾವ್ದಿದೆ ಅಂತ ನಾವು ನೋಡ್ಕೊಳ್ಬೇಕಾಗತ್ತೆ. ಈ 6, 8, 12ರಲ್ಲಿ ಏನಾದ್ರು ಗುರು ಗ್ರಹ ಇದ್ರೆ ನಿಮ್ದು ಯಾವುದೇ ಲಗ್ನ ಆಗಿರ್ಬೋದು, ಮೇಷ, ವೃಷಭ, ಮಿಥುನ, ಕರ್ಕಟಕ, ಯಾವುದೇ ಲಗ್ನ ಆಗಿರ್ಬೋದು, ಆ ಲಗ್ನದಿಂದ 6ನೇ ಮನೇಲಿ ಯಾವ ಗ್ರಹ ಇದೆ, 8ರಲ್ಲಿ ಇದೆಯಾ ಅಥವಾ 12ರಲ್ಲಿ ಏನಾದ್ರೂ ಗುರು ಗ್ರಹ ಇದ್ರೆ ಈ ರೋಗಕ್ಕೆ ಕೆಲವೊಂದ್ಸಲ ನೀವು ತುತ್ತಾಗೋದಂತೂ ನಿಶ್ಚಿತವಾಗಿರುತ್ತೆ. ನೋಡಿ, ಈಗ ಗುರು 6ರಲ್ಲೇ ಇದೆಯಾ, 8ರಲ್ಲೇ ಇದೆಯಾ ಮತ್ತು 12ರಲ್ಲೇ ಇದೆಯಾ ಅನ್ನೋದು ಫಸ್ಟ್ ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕು. ನಾನು ಎಲ್ಲಾ ಸಂಚಿಕೆಯಲ್ಲೂ ಇದನ್ನೇ ಹೇಳ್ತಿರ್ತೀನಿ. ಏನಕ್ಕೆ ಅಂದ್ರೆ ನಮ್ಗೆ ಎಲ್ಲಿದೆ ಅನ್ನೋದೇ ನಮ್ಗೆ ಗೊತ್ತಾಗ್ತಿರಲ್ಲ. ಅದು 6ರಲ್ಲೇ ಇದೆಯಾ, 7ರಲ್ಲೇ ಇದೆಯಾ ಮತ್ತೆ 12ರಲ್ಲೇ ಇದೆಯಾ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ. ಅದು ಕನ್ಫರ್ಮ್ ಆಗಿ 6ರಲ್ಲಿ ಇದೆ ಅಂತ ತಿಳ್ಕೊಬೇಕಾಗುತ್ತೆ. ಆಗಿದ್ದಾಗ ನಿಮ್ಗೆ ಫಸ್ಟ್ ಬರುವಂತದ್ದೇ ಜಠರ ಸಮಸ್ಯೆ. ಯಾವ್ದಾದ್ರು ಒಂದು ಸಮಸ್ಯೆಗೆ ನೀವು ಒಳಗಾಗ್ಬೋದು. ಎಲ್ಲಾ ಸಮಸ್ಯೆನೂ ಬಂದ್ಬಿಡ್ತಾ ಸರ್ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಯಾವ್ದಾದ್ರು ಒಂದು ಸಮಸ್ಯೆಗೆ ನೀವು ಒಳಗಾಗಿರ್ತೀರ. ಜಠರ ಸಮಸ್ಯೆ ಒಳಗಾಗುವಂಥದ್ದು, ಕಾಮಾಲೆ ರೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು, ನೀವು ರೋಗಕ್ಕೆ ಒಳಗಾಗುವಂಥದ್ದು, ಮಧುಮೇಹ, ಈಗೆಲ್ಲ ಕಾಮನ್ ಆಗಿ ಈ ಮಧುಮೇಹ ರೋಗ ಬರುವಂಥದ್ದು. ಈ ಗ್ರಹ ಈ ದುಸ್ಥಾನ ಮನೆಗಳಿದ್ರೆ ಎಷ್ಟು ತುಂಬಾ ಸಮಸ್ಯೆ ತಂದ್ಕೊಡುತ್ತೆ ಅಂದ್ರೆ ಲೈಫ್ ಟೈಮ್ ಇರುವಂಥದ್ದು ಇದು. ಇನ್ ಕೇಸ್ ಗುರು ದಶ ನಡೆದಾಗ 8ನೇ ಮನೇಲೆ ಇದ್ದು ಅವರ ದಶಾಭುಕ್ತಿಗೆಲ್ಲೂ ಕಾಂಬಿನೇಷನ್ಸ್ ನೆಗೆಟಿವ್ ಇದ್ರೆ ಅವರ ಲೈಫ್ ಟೈಮ್ ಇದನ್ನ ಸಫರ್ ಪಡ್ಬೇಕಾಗತ್ತೆ ಮಧುಮೇಹ ರೋಗದಿಂದ. ಮತ್ತೆ ರಕ್ತದ ನಾಳಗಳಿಂದ ಕೆಲವೊಂದ್ಸಲ ಸಮಸ್ಯೆ ಆಗುತ್ತೆ. ಅವ್ರಿಗೆ ಸಡನ್ ಸುಸ್ತಾಗುವಂಥದ್ದು, ಎಲ್ಲರೂ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಸುಸ್ತಾಗಿ ಬೀಳುವಂಥದ್ದು. ಗುರು ಏನಾದ್ರೂ ದುಸ್ಥಾನ ಮನೆಗಳಿದ್ರೆ ಈ ರೀತಿ ಎಫೆಕ್ಟ್ ಆಗ್ತಾ ಇರುತ್ತೆ. ತೊಡೆಗಳ ಸಮಸ್ಯೆ ಕೂಡ ಉಂಟಾಗುವಂಥದ್ದು, ಮತ್ತೆ ಬಲ ಕಿವಿ ಕೂಡ ಸಮಸ್ಯೆಗೆ ಒಳಗಾಗ್ತಾರೆ. ನೋಡಿ, ಇದೆಲ್ಲ ಬರ್ದಿರುವಂಥದ್ದು ನಾನು ಮೊದಲನೇದಾಗಿ ನಾವು ಜ್ಯೋತಿಷ್ಯ ಶಾಸ್ತ್ರ ಕರೆಕ್ಟಾಗಿ ತಿಳ್ಕೊಂಡ್ರೆ ಮಾತ್ರ ಈ ರೋಗಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಸುಮ್ಮನೆ 6ರಲ್ಲಿ ಗುರು ಇದೆ, 8ರಲ್ಲಿ ಇದೆ ಮತ್ತು 12ರಲ್ಲಿ ಇದೆ ಅಂತ ನಾವು ಸುಮ್ಮನೆ ಮೇಲ್ನೋಟಕ್ಕೆ ನೋಡಿದ್ರೆ ಅದು ಜ್ಯೋತಿಷ ನಾವು ತಪ್ಪಾಗಿ ನೋಡ್ತೀವಿ ಅಂತ ನಾವೇ ಹೇಳ್ತಿರುವಂಥದ್ದು. ನೋಡಿ, ಈಗ ಮೇಷ ಲಗ್ನ ಅಂತಿರುತ್ತೆ ಅಥವಾ ವೃಷಭ ಲಗ್ನ, ಮಿಥುನ ಲಗ್ನ, ಆ ಲಗ್ನದಿಂದ ಗುರು ಏನಾದ್ರೂ ಅದೇ ಮನೆಯಲ್ಲಿ ಇದಾನ ಡಿಗ್ರಿ ವೈಸು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ದೇನಾದ್ರೂ ಮೇಷ ಲಗ್ನ ಆಗಿದ್ರೆ ಕನ್ಯಾ ಲಗ್ನದಲ್ಲಿ ಗುರು ಇದೆಯೇ, ವೃಶ್ಚಿಕ ರಾಶಿಯಲ್ಲಿ ಏನಾದ್ರೂ ಗುರು ಗ್ರಹ ಇದೆಯಾ, ಮೀನದಲ್ಲಿ ಏನಾದ್ರೂ ಗುರು ಗ್ರಹ ಇದೆಯಾ ಅನ್ನೋದು ನಾವು ಫಸ್ಟ್ ನೋಡ್ಕೋಬೇಕು. ನಿಮ್ದು ಯಾವುದೇ ಲಗ್ನ ಆಗಿರ್ಬೋದು, ಧನುರ್ ಲಗ್ನ ಆಗಿರ್ಬೋದು, ಧನುರ್ ಲಗ್ನ ಆದ್ರೆ ವೃಷಭ ನಿಮ್ಗೆ 6ನೇ ಮನೆ ಆಗುತ್ತೆ, ಕರ್ಕಾಟಕ ರಾಶಿ ನಿಮ್ಗೆ 8ನೇ ಮನೆ ಆಗುತ್ತೆ, ಮತ್ತೆ ವೃಶ್ಚಿಕ 12ನೇ ಮನೆ ಆಗುತ್ತೆ. ನಿಮ್ಗೆ ಯಾವುದೇ ಲಗ್ನ ಆದ್ರೂ ಡಬಲ್ ಲೈನ್ಸ್ ಇರುತ್ತೆ. ಈ ರೀತಿ ಡಬಲ್ ಲೈನ್ಸ್ ಇರುತ್ತೆ. ಚಂದ್ರ ಇರುವಂತ ಜಾಗದಿಂದ ನಾವು ನೋಡ್ಬಾರ್ದು. ಜ್ಯೋತಿಷ್ಯ ಶಾಸ್ತ್ರ ಎಷ್ಟೊಂದು ಜನ ಚಂದ್ರ ಇರುವಂತ ಜಾಗದಿಂದ ವಿಶ್ಲೇಷಣೆ ಮಾಡ್ತಾರೆ. ಅದು ಅಷ್ಟು ಎಫೆಕ್ಟಿವ್ ಇರಲ್ಲ. ನಿಮ್ಮ ಲಗ್ನದಿಂದನೇ ಜ್ಯೋತಿಷ್ಯ ಶಾಸ್ತ್ರ ವಿಶ್ಲೇಷಣೆ ಮಾಡ್ಬೇಕಾಗುತ್ತೆ. ಲಗ್ನದಿಂದ ಗುರು ಗ್ರಹ 6, 8 ಮತ್ತು 12 ಡಿಗ್ರಿ ವೈಸ್ ಅಲ್ಲೇ ಇದ್ರೆ ನಿಮ್ಗೆ ಈ ಎಫೆಕ್ಟ್ಸ್ ಆಗ್ತಾ ಹೋಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇದು, ಪ್ರತಿಯೊಬ್ಬೊಂದು ಅವನದೇ ಆದ ಹಾರೋಸ್ಕೋಪ್ ಇರುತ್ತೆ. ಅವನು ಹುಟ್ಟಿರುವಂತ ನಕ್ಷತ್ರದಿಂದ ಅವನ ದಶ ಪ್ರಾರಂಭ ಆಗಿರುತ್ತೆ. ಅವರ ಅಧಿಪತಿಗಳಿಂದ ದಶ ಪ್ರಾರಂಭ ಆಗುತ್ತೆ. ಈಗ ಯಾವ ದಶ ನಡೀತಾ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾವುದೇ ಒಂದು ವ್ಯಕ್ತಿ ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಅವನು ಕುಜ ದಶೆಯಿಂದ ಅವನ ಜೀವನ ಪ್ರಾರಂಭ ಆಗಿರುತ್ತೆ. ಕುಜ ದಶ ಆದ್ಮೇಲೆ ನೆಕ್ಸ್ಟ್ ರಾಹು ದಶ ಬರುವಂತದ್ದು, ರಾಹು ಆದ್ಮೇಲೆ ಗುರು ಆದ್ಮೇಲೆ ಶನಿ ದಶ ಆದ್ಮೇಲೆ ಬುಧ ದಶ, ಈ ರೀತಿ ಒಂದೊಂದು ದಶ ಕಳೆದು ಬರ್ತಾ ಇರುತ್ತೆ. ನಿಮ್ಗೆ ಏಜ್ ಎಷ್ಟಾಗಿರುತ್ತೆ ಅನ್ನೋದು ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಏಜ್ಗೆ ಯಾವ ದಶ ನಡೀತಾ ಇದೆ ಮತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಗುರು ಏನಾದ್ರೂ 6ರಲ್ಲೇ ಇದೆ ಅಂತ ನೀವು ಅನ್ಕೊಳ್ಳಿ, ಅದು ದಶ ಬಂದಿರಲ್ಲ, ಅದ್ರ ಭುಕ್ತಿ ಬಂದಿರಲ್ಲ, ಮತ್ತೆ ನಿಮ್ಮ ದಶದಲ್ಲಿ ಏನಾದ್ರೂ ಪ್ಲಾನೆಟ್ ಅಲ್ಲಿ
5ನೇ ಮನೆ ಇಟ್ಟಾಗಿರೋದು, ಅದ್ರ ಜೊತೆ 11, ಅದ್ರ ಜೊತೆ 2, 7, 11 ಕಾಂಬಿನೇಷನ್ಸ್ ಇರೋದು, ಅದ್ರ ಜೊತೆ 9ನೇ ಮನೆ ಇಟ್ಟಾಗಿರೋದು, ಅದ್ರ ಜೊತೆ 7 ಈ ರೀತಿ ಕಾಂಬಿನೇಷನ್ಸ್ ಇದ್ರೆ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. 6ನೇ ಮನೇಲಿ ಇದ್ರೂ ಗುರು ಯಾವುದೇ ರೀತಿಯ ಎಫೆಕ್ಟ್ ಕೊಡಲ್ಲ. ಏನಕ್ಕೆ ಅಂದ್ರೆ ಅಲ್ಲಿ ನಡೀತಿರುವಂತ ಪ್ರೆಸೆಂಟ್ ದಶಾ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಇರುತ್ತೆ. ಅದನ್ನ ನಾವು ನೋಡ್ಕೊಳ್ಬೇಕು ಜ್ಯೋತಿಷ ಶಾಸ್ತ್ರದಲ್ಲಿ. ಎಷ್ಟೊಂದ್ ಜನ ಹೇಳ್ತಾರೆ, ಸರ್ ನೀವು ಹೇಳಿದಿರಾ ಓಕೆ, ನನ್ಗೆ ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದಾಗ ಗ್ರಹಗಳು ಕೊಡ್ಲೇಬೇಕು ಅಂತ ರೂಲ್ ಇಲ್ಲ ನಿಮ್ಗೆ. ಬಟ್ ನಿಮ್ಗೆ ದಶಾ ಯಾವ್ದು ನಡೀತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ದಶಾ ನಡೆದಾಗ ಇನ್ ಕೇಸ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಡಿಗ್ರಿ ವೈಸ್ ಅಲ್ಲೇ 6ನೇ ಮನೇಲಿ ಇದೆ ಅಂತ ಅನ್ಕೊಳ್ಳೋಣ. ಡಿಗ್ರಿ ವೈಸ್ ಅಲ್ಲೇ ಈಗ ಏನಾದ್ರೂ ನಿಮ್ದು ಮೇಷ ಲಗ್ನ ಆಗಿರುತ್ತೆ, ಡಿಗ್ರಿ ವೈಸ್ ಅಲ್ಲೇ ಗುರು ಇದೆ, ಗುರು ದಶಾ ನಡೀತಾ ಇದೆ, ಗುರು ದಶಾ ನಡೀತಾ ಇದೆ, ಅಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಏನಾದ್ರು 8ನೇ ಮನೆ ಇಟ್ಟಾಗಿರುತ್ತೆ. 8, 12, 8, 12, 7, 8, 12 ಅಂತ ಕಾಂಬಿನೇಷನ್ ನೋಡ್ತೀವಿ. ಅಥವಾ 3, 8, 12 ಹಿಂಗ ನಡೆದಾಗ 12ನೇ ಮನೆನೋ 8ನೇ ಮನೆನೋ ಇಟ್ಟಾದಾಗ ನಿಮ್ಗೆ ಸಮಸ್ಯೆ ತುಂಬಾ ಒಳಗಾಗಿರ್ತೀರಾ. ನೀವು ಏನೇ ಟ್ರೀಟ್ಮೆಂಟ್ ತಗೊಂಡ್ರು ಅದು ವರ್ಕ್ ಆಗ್ತಿರಲ್ಲ. ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಇದ್ದಾಗ ನಿಮ್ಗೆ ನೆಗೆಟಿವೇ ಮಾಡ್ತಾ ಇರುತ್ತೆ ಗ್ರಹಗಳು. ಇದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕು. ಅಷ್ಟು ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಏನ್ ನೋಡ್ಬೇಕು ಅಂದ್ರೆ, ನಮ್ಮ ಜಾತಕದಲ್ಲಿ ಯೋಗಗಳು ಕೇಳ್ಕೊಳ್ತೀವಿ. ಯೋಗಗಳು ಯಾವ್ಯಾವ್ದಿದೆ, ಗಜಕೇಸರಿ ಯೋಗ ಇದೆಯಾ, ಯಾವ ಯೋಗ ಇದೆ, ಅಮಲ ಯೋಗ, ಅನಾಫ, ಸುನಾಫ, ಎಷ್ಟು ಯೋಗಗಳಿದೆ, ಲಕ್ಷ್ಮಿ ಯೋಗ ಇದೆಯಾ ಅಂತ. ಬರೀ ನಾವು ಯೋಗಗಳು ಕೇಳ್ಕೊಳ್ಳುವಂಥದ್ದಲ್ಲ. ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರುವಂತ ಮಾಹಿತಿ, ನಮ್ಗೆ ನಡೀತಿರುವಂತ ದಶಾ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆಯಾ, ನೀವು ವಿಚಾರಕ್ಕೆ ಯಾವ ವಿಚಾರಕ್ಕೆ ಅಂತ ನೋಡ್ಬೇಕಾಗುತ್ತೆ. ನೀವು ಏನಾದ್ರು ಮನೆ ಕಟ್ತಾ ಇದ್ದೀರಾ, ನಿಮ್ಗೆ ಏನಾದ್ರು ಮಕ್ಕಳಾಗಿಲ್ವಾ, ನಿಮ್ಗೆ ಏನಾದ್ರು ಮದುವೆ ಆಗ್ಬೇಕಾ, ನೀವೇನಾದ್ರೂ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ತಗೊಳ್ಬೇಕಾ, ನಿಮ್ಮ ಕೆಲಸ ವೃತ್ತಿ ಹೆಂಗಿರುತ್ತೆ, ಈ ರೀತಿ ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಾಂಬಿನೇಷನ್ಸ್ ಇದೆಯಾ ಅಂತ ನಾವು ನೋಡಿ ರಿಸಲ್ಟ್ ಹೇಳ್ಬೇಕಾಗುತ್ತೆ. ಇದನ್ನ ಬಿಟ್ಟು ಬರೀ ಯೋಗಗಳು ನೋಡ್ಕೊಂಡ್ರೆ ನಮ್ಗೆ ಆಗಲ್ಲ. ನೋಡಿ, ಲಗ್ನದಿಂದ ನಿಮ್ದು ವೃಶ್ಚಿಕ ಲಗ್ನ, ಅಲ್ಲೇನಾದ್ರೂ ಸಿಂಹ ರಾಶಿಲಿ ಏನಾದ್ರು ಸೂರ್ಯ ಕೂತ್ಕೊಂಡು ನಿಮ್ಗೆ ಗೋರ್ಮೆಂಟ್ ನೌಕರಿ ಅಂತ ನಾವು ಹೇಳ್ಬಿಡ್ತೀವಿ. ಬಟ್ 100% ಖಂಡಿತ ಇರಲ್ಲ. ಯಾಕಂದ್ರೆ ನಿಮ್ಗೆ ದಶಾ ಅಲ್ಲಿ ಸಮಸ್ಯೆ ಕೊಡ್ತಾ ಇರುತ್ತೆ. ನಾವು ಕಸ್ಪಲ್ ಅಂತ ಚೆಕ್ ಮಾಡ್ತೀವಿ, ಅಲ್ಲಿ ಗೋರ್ಮೆಂಟ್ ಜಾಬ್ ಇದೆಯಾ ಅಂತ ನೋಡ್ಬೇಕು, ಕನ್ಫರ್ಮ್ ಆಗಿ ಸಿಗುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ. 10ನೇ ಮನೇಲೇ ಇರುತ್ತೆ ಸೂರ್ಯ, ಅದೇನಾದ್ರೂ 9ನೇ ಮನೆಗೆ ಶಿಫ್ಟ್ ಆಗಿದ್ರು, ಚಂದ್ರನ್ ಮನೆಯಲ್ಲೂ ಇದ್ರು ನಾವು ಗೋರ್ಮೆಂಟ್ ಜಾಬ್ ಅಂತ ಹೇಳ್ತೀವಿ. ಕರ್ಕಾಟಕ ರಾಶಿಯಲ್ಲಿ ನಿಮ್ಮ 7th ಕಸ್ಪಲ್ಲು, 7ನೇ ಮನೆ ಕಸ್ಪಲ್ಲು ಅಥವಾ 6ನೇ ಮನೆ ಕಸ್ಪಲ್ಲು, 6 ಮತ್ತೆ 10ನೇ ಮನೆ ಕಸ್ಪಲ್ಲು ಕನ್ಫರ್ಮ್ ಕೊಡುತ್ತಾ, 100% ಇವರಿಗೆ ಗೋರ್ಮೆಂಟ್ ಜಾಬ್ ಸಿಗುತ್ತಾ ಅನ್ನೋದು ನಾವು ನಿಮ್ಮ ಆರೋಸ್ಕೋಪ್ ಅಲ್ಲಿ ನೀವು ಒಂದು ಏನು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಕೊಟ್ಟಿರ್ತೀರ ಅದ್ರ ಮೇಲೆ ನೋಡಿ ರಿಸಲ್ಟ್ ಹೇಳ್ತಾ ಹೋಗ್ಬೇಕಾಗುತ್ತೆ. ಮೇಲ್ನೋಟಕ್ಕೆ ಗ್ರಹಗಳು ಇಂತಿಂತ ಜಾಗದಲ್ಲಿದೆ, ಸೊ ಅದಕ್ಕೆ ನಮಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಫಸ್ಟ್ ನಾವು ಬಿಟ್ಬಿಡ್ಬೇಕು ಜ್ಯೋತಿಷ ಶಾಸ್ತ್ರದಲ್ಲಿ. ನೀವು ಡೇ ಟು ಟೈಮಿಂಗ್ಸ್ ಯಾವುದೇ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಗ್ರಹಗಳು ಇರುತ್ತೆ. 6ನೇ ಮನೇಲಿ ಇರುತ್ತೆ, 8 ಮತ್ತೆ 12ನೇ ಮನೇಲಿ ಇರುತ್ತೆ. ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 12ನೇ ಮನೆ ಇರುವಂತ ಗ್ರಹ 11ನೇ ಮನೆ ಫಲ ಕೊಡ್ತಾ ಇರುತ್ತೆ. 8ನೇ ಮನೆ ಇರುವಂತ ಗ್ರಹ 7 ಅಥವಾ 9ನೇ ಮನೆ ಫಲ ಕೊಡ್ತಾ ಇರುತ್ತೆ. 6ನೇ ಮನೆ ಇರುವಂತ ಗ್ರಹ 7ನೇ ಮನೆ ಅಥವಾ 5ನೇ ಮನೆ ಫಲ ಕೊಡ್ತಾ ಇರುತ್ತೆ. ಇದನ್ನ ನಾವು ನಿಖರವಾಗಿ ತಿಳ್ಕೊಂಡಾಗ ಈ ಸಮಸ್ಯೆಗೆ ನಾವು ಒಳಗಾಗ್ತೀವ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಅನ್ನೋದು ತಿಳ್ಕೊಳ್ಬೇಕು. ಬರೀ ಯೋಗನೇ ನಮ್ಮ ಲೈಫ್ ನ ಲೀಡ್ ಮಾಡಕ್ಕೆ ಸಾಧ್ಯಗಳಿಲ್ಲ. ಮತ್ತೆ ಯಾವುದೇ ಒಂದು ದೋಷನೂ ಕೂಡ ಅಷ್ಟೇ, ನಮ್ಮ ಲೈಫ್ ನ ಕಟ್ ಮಾಡಕ್ಕೆ ಯಾವುದೇ ಅಧಿಕಾರಿಗಳು ಇರಲ್ಲ. ಕುಜ ದೋಷ ಆಗಿರ್ಬೋದು, ಸಾಡೆ ಸಾತಿ ಆಗಿರ್ಬೋದು, ಕಾಳಸರ್ಪ ದೋಷ ಆಗಿರ್ಬೋದು, ನಮ್ಮ ಲೈಫ್ ಏನು ನಾವು ಪೂರ್ವ ಪುಣ್ಯದಿಂದ ತಗೊಂಡ್ಬಂದಿರ್ತೀವಿ ಪುಣ್ಯನ, ಅದನ್ನ ಕಟ್ ಮಾಡಕ್ಕೆ ಆ ಗ್ರಹಗಳು ಸಾಧ್ಯ ಇರಲ್ಲ. ಏನಕ್ಕೆ ಅಂದ್ರೆ ನಮ್ಮ ದಶಾಭುಕ್ತಿಗಳು ಏನ್ ನಡೀತಾ ಇರುತ್ತೆ ಅದ್ರ ಮೇಲೇನೆ ಫಲ ಕೊಡ್ತಾ ಇರುತ್ತೆ ಅದು. ಇನ್ ಕೇಸ್ ನೀವು ಅದು ದುಸ್ಥಾನ ಮನೆಗಳಲ್ಲಿ ಇದ್ರೂ ಕೂಡ ನಿಮ್ಗೆ ಪ್ರೆಸೆಂಟ್ ನಡೀರುವಂತ ಟೈಮಿಂಗ್ಸ್ ಅಲ್ಲೇ ಅದು ರಿಸಲ್ಟ್ ಕೊಡುವಂಥದ್ದು. ನಿಮ್ಗೆ ಏನ್ ದಶಾ ನಡೀತಾ ಇದೆ, ನಕ್ಷತ್ರ, ಉಪನಕ್ಷತ್ರ ಮತ್ತೆ ಸಬ್ಲಾರ್ಡ್ ಅಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅದೇ ನಿಮ್ಗೆ ರಿಸಲ್ಟ್ ಕೊಡ್ತಾ ಇರುತ್ತೆ. ಇಷ್ಟೊಂದ್ ಜನ ಅದನ್ನು ಕೇಳ್ತಾರೆ, ಏನ್ ಸರ್ ಇದು ನೀವು ದಶಾ ಅಂತ ಹೇಳ್ತೀರಾ, ಪ್ಲಾನೆಟ್ ಅಂತ ಹೇಳ್ತೀರಾ, ನಕ್ಷತ್ರ ಅಂತ ಹೇಳ್ತೀರಾ, ಏನಿದು? ನೋಡಿ, ಇದು ಅಸ್ಟ್ರಾಲಜಿಲಿ ಇದೊಂದು ಸಬ್ಜೆಕ್ಟ್ ಕೂಡ. ನಾವು ಇದನ್ನ ಕಲಿತಾಗ ಇದನ್ನ ವಿವರಣವಾಗಿ ಹೇಳ್ಬೋದು. ಈಗ ಯಾವುದೇ ಒಂದು ಸೈನ್ಸ್ ವಿಚಾರ ನಾನು ತಿಳ್ಕೊಂಡಿರ್ತೀನಿ, ಇನ್ನೊಬ್ರು ತಿಳ್ಕೊಂಡಿರಲ್ಲ. ಯಾರು ತಿಳ್ಕೊಂಡಿರ್ತಾನೆ ಅವನು ಹೇಳ್ತಿರ್ತಾನೆ, ತಿಳ್ಕೊಳ್ದೇ ಇರೋರು ಕಲಿಬೇಕಾಗತ್ತೆ. ಕಲಿತಾಗ ಅದು ಇದು ಕರೆಕ್ಟು, ಇದು ಕರೆಕ್ಟ್ ಇಲ್ಲ ಅಂತ ಅವ್ರಿಗೆ ಬರುತ್ತೆ. ಸುಮ್ಮನೆ ಜ್ಯೋತಿಷ್ಯನೇ ಸುಳ್ಳು, ನೀವು ಏನ್ ಹೇಳ್ತಿದ್ದೀರ ಅರ್ಥ ಆಗಲ್ಲ ಅಂದ್ರೆ ಅದು ಕೇಳ್ತಿರೋಂಥವ್ರದ್ದು ತಪ್ಪಾಗುತ್ತೆ. ಫಸ್ಟ್ ಜ್ಯೋತಿಷ
ಬರೀ ಏನಾಗಿದೆ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಎದುರಿಸಕ್ಕೆ, ದುಡ್ಡು ಮಾಡಕ್ಕೆ, ಇದಕ್ಕೇನೆ ಈಗಿನ ಕಾಲದಲ್ಲಿ ಇರುವಂತದ್ದು. ಕರೆಕ್ಟ್ ರಿಸಲ್ಟು, ಕರೆಕ್ಟ್ ಇನ್ಫಾರ್ಮೇಶನು ಎಷ್ಟೊಂದು ಜನಕ್ಕೆ ಸಿಗ್ತಿಲ್ಲ. ಅದಕ್ಕೆ ತುಂಬಾ ಜನ ಪ್ಯಾನಿಕ್ ಆಗೋಗಿದೆ. ಈ ವಿಡಿಯೋ ನೋಡೋದು, ಓ ಇದು ಬೋಗಸು, ಸುಳ್ಳು ಅಂತ. ಏನಕ್ಕೆ ಅಂದ್ರೆ ನಾವು ಗ್ರಹಗಳು ನೋಡಿ ಮೇಲ್ನೋಟಕ್ಕೆ ಹೇಳಿರ್ತಾರೆ ಎಷ್ಟೊಂದು ಜನ ಅಸ್ಟ್ರಾಲಜರ್ಸ್, ನಿಮ್ಗೆ ಆ ಯೋಗ ಇದೆ, ಈ ಯೋಗ ಇದೆ, ಅಥವಾ ನಿಂಗೆ 2 ಮದುವೆ ಆಗ್ಬಿಡುತ್ತೆ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ತಲೆ ತುಂಬಾ ಅದೇ ತುಂಬಿರುತ್ತೆ. ಕುಜದೋಷ ಇದೆ ಅಂತ ಹೇಳಿದ್ರೆ ಮುಗ್ದೇ ಹೋಯ್ತು ನನ್ನ ಜೀವನ ಅಂತ ಅನ್ಕೊಂಡಿರ್ತಾರೆ. ಸೊ ಇದಕ್ಕೋಸ್ಕರ ನಾನು ಪ್ರತಿ ಒಂದು ಎಪಿಸೋಡಲ್ಲೂ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಿಮ್ಮ ದಶ ಯಾವ್ದು ನಡೀತಾ ಇದೆ, ಡಿಗ್ರಿ ವೈಸಲ್ಲಿ ಗ್ರಹಗಳು ಎಲ್ಲಿದೆ, ನೀವೇನ್ ಮಂತ್ರ ಪಠನೆ ನೀವು ಮಾಡ್ತಾ ಇದ್ದೀರಾ, ಯಾವ ಉಂಗುರ ಹಾಕೊಂಡಿದ್ದೀರಾ, ಯಾವ ರುದ್ರಾಕ್ಷಿ ಧಾರಣೆ ಮಾಡ್ಕೊಂಡಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದು ಜನ ಸರ್ ನಾನು ರುದ್ರಾಕ್ಷಿ ಹಾಕೊಂಡಿದ್ದೀನಿ, ಸ್ಟೋನ್ಸ್ ಜೆಮ್ ಸ್ಟೋನ್ ಹಾಕೊಂಡಿದ್ದೀನಿ, ಆದ್ರೂ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ರಾಂಗ್ ಗ್ರಹಕ್ಕೆ ಸಂಬಂಧಪಟ್ಟಿರುವಂತದ್ದು ಉಂಗುರ, ರುದ್ರಾಕ್ಷಿ, ಮಂತ್ರ ಪಠನೆ ಹಾಕೊಂಡಿರ್ತೀರ. 8ನೇ ಮನೆ ಅಥವಾ 12ನೇ ಮನೆ ಇರುವಂತ ಗ್ರಹಗಳಿಗೆ ಏನಾದ್ರು ನೀವು ಉಂಗುರ, ರುದ್ರಾಕ್ಷಿ ಹಾಕೊಂಡ್ರೆ ನೀವು ಲೈಫ್ ಲಾಂಗ್ ಸಫರ್ ಪಡ್ತೀರಾ. ಉದಾಹರಣೆಗೆ ನೀವು 11ನೇ ಮನೆಯಲ್ಲಿ ಯಾವುದೋ ಒಂದು ಗ್ರಹ ಇದೆ, ಮೇಷ ಲಗ್ನ, 11ನೇ ಮನೆಯಲ್ಲಿ ಯಾವುದೋ ಒಂದು ಗ್ರಹ ಇದೆ, ಅದು ಗುರು ಇರ್ಬೋದು, ಶುಕ್ರ ಇರ್ಬೋದು. ನೀವು ಅನ್ಕೊಂಡಿರ್ತೀರ 11ನೇ ಮನೇಲಿ ಇದೆ, ನಾನು ಹಾಕೊಂಡಿದ್ದಿರೋ ಕರೆಕ್ಟ್ ಇದೆ ಅಂತ. ಅದೇನಾದ್ರು 12ನೇ ಮನೆಗೆ ಶಿಫ್ಟ್ ಆಗಿದ್ರೆ ಡಿಗ್ರಿ ವೈಸ್ ಅಲ್ಲಿ ನೀವು ಮಾಡಿರುವಂತದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗಿರುವಂತದ್ದು. ಪ್ರತಿನಿತ್ಯ ನೀವು ಏನು ಮಂತ್ರ ಪಠನೆ, ಬೀಜಾಕ್ಷರ ಮಂತ್ರ ಹೇಳಿರ್ತೀರ, ಅದು ನಿಮ್ಗೆ ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ ಹೊರತು ಪಾಸಿಟಿವ್ ಆಗಿ ವರ್ಕ್ ಮಾಡಲ್ಲ. ಇದನ್ನ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಫಸ್ಟ್ ತಿಳ್ಕೊಳ್ಬೇಕಾಗಿರುವಂತದ್ದು. ಗ್ರಹಗಳು ಎಲ್ಲಿದೆ, ನಾವು ಏನ್ ಮಂತ್ರ ಪಠನೆ ಮಾಡ್ತಾ ಇದೀವಿ, ನಮ್ಮ ರಿಕ್ವೈರ್ಮೆಂಟ್ ಏನಿದೆ, ಇದನ್ನಿಷ್ಟನ್ನ ತಿಳ್ಕೊಂಡ್ರೆ ನಮ್ಮ ಒಂದು ಕ್ಯಾರಿಯರ್ಗೆ ಅದು ತುಂಬಾ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇಂಪಾರ್ಟೆಂಟು, ಗ್ರಹಗಳು ವೀಕ್ಷಣೆ ಕೂಡ ಎಷ್ಟೊಂದು ಜನ ತಪ್ಪಿಟ್ಕೊಳ್ತಾರೆ. ಸರ್ ಇದು ಈ ಗ್ರಹ ಇಲ್ಲಿ ವೀಕ್ಷಣೆ ಮಾಡ್ತಾ ಇದೆ, ಈ ಗ್ರಹ ಇಲ್ಲಿ ವೀಕ್ಷಣೆ ಮಾಡ್ತಾ ಇದೆ ಅಂತ. ಅವೆಲ್ಲ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಬಿಡಿ. ವೀಕ್ಷಣೆ ಎಲ್ಲ ಫಸ್ಟ್ ನಿಮ್ಮ ದಶಾ ಮೇಲೆ ನೀವು ಡಿಪೆಂಡ್ ಆಗಿರ್ಬೇಕಾಗಿರುವಂತದ್ದು. ವೀಕ್ಷಣೆಯಿಂದನೂ ಎಷ್ಟೊಂದು ಜನ ಈ ಸಮಸ್ಯೆ ನನ್ಗೆ ಬರ್ತಾ ಇದೆ ಅಂತ ಅವರೇ ಅನಾಲಿಸಿಸ್ ಮಾಡ್ಬಿಡ್ತಾರೆ. ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ಬಿಟ್ಟು ಸರ್ ವೀಕ್ಷಣೆಯಿಂದ ಏನಾದ್ರು ಸಮಸ್ಯೆ ಆಗ್ತಾ ಇದೆ ಅಂತ. ಖಂಡಿತ ವೀಕ್ಷಣೆಯಿಂದೆಲ್ಲ ಅಷ್ಟು ರಿಸಲ್ಟ್ ಸಿಗಲ್ಲ. ನಿಮ್ಮ ಒಂದು ಹಾರೋಸ್ಕೋಪ್, ಯಾವುದೋ ಒಬ್ಬ ವ್ಯಕ್ತಿ ನಮ್ಮನ್ನ ನೋಡ್ದ ಅಂದ್ಬಿಟ್ಟು ನಮ್ಗೆ ಪ್ರಾಬ್ಲಮ್ ಕೊಡಲ್ಲ. ನಮ್ಮ ಜೊತೆ ಇದ್ದು ನಮಗ್ ಸಮಸ್ಯೆ ಕೊಟ್ಟಾಗ್ಲೇ ಅದು ನಮಗೆ ಸಮಸ್ಯೆ ಆಗುತ್ತೆ ಹೊರತು ನೋಡೋದ್ರಿಂದ ನಮ್ಗೇನೋ ರೀತಿ ಸಮಸ್ಯೆ ಆಗಲ್ಲ. ಇದೇ ರೀತಿ ಗ್ರಹಗಳು ವೀಕ್ಷಣೆಯಿಂದ ನಿಮ್ಗೆ ಅಷ್ಟು ಸಮಸ್ಯೆ ಆಗಲ್ಲ. ಅದು ಗ್ರಹಗಳು ಭುಕ್ತಿ, ಅಂತರ್ಭುಕ್ತಿ ದಶದಲ್ಲಿ ಬಂದು ಸಮಸ್ಯೆ ಕೊಟ್ಟಾಗ್ಲೇ ಅದು ನಾವು ಸಮಸ್ಯೆ ಅನುಭವಿಸ್ತಾ ಇರ್ತೀವಿ. ಅದು ಹೇಳ್ಕೊಳಕ್ಕಾಗಲ್ಲ, ಬಿಡಕ್ಕೂ ಆಗಲ್ಲ. ಒಂಥರ ಮಾನಸಿಕ ಹಿಂಸೆ ಕೂಡ ಆಗಿರುವಂಥದ್ದು. ಫಸ್ಟ್ ಜ್ಯೋತಿಷ್ಯ ಶಾಸ್ತ್ರ ವಿಶ್ಲೇಷಣೆ ನಾವು ಕರೆಕ್ಟಾಗಿ ತಿಳ್ಕೊಬಿಟ್ರೆ, ಒಂದೇ ಸಲ ತಿಳ್ಕೊಬೇಕು ಜ್ಯೋತಿಷ್ಯನ. ಎಲ್ಲರ ಹತ್ರನೂ ಹೋಗಿ ಎಲ್ಲರೂ ಹೇಳಿರೋಂಥದ್ದು ಮಾಡಿದ್ರೆ ನಿಮ್ಗೆ ರಿಸಲ್ಟೇ ಸಿಗಲ್ಲ. ನಾವ್ ಏನ್ ಮಾಡ್ತಾ ಇದೀವಿ, ಏನ್ ಬಿಡ್ತಾ ಇದೀವಿ ಅನ್ನೋದು ರಿಸಲ್ಟ್ ನಿಮ್ಗೆ ಸಿಗಲ್ಲ. ಕರೆಕ್ಟ್ ಇರುವಂತ ಅಸ್ಟ್ರಾಲಜರ್ ಹತ್ರ ಹೋಗಿ ಕರೆಕ್ಟ್ ಮೀಟ್ ಮಾಡಿ, ನೀವು ಏನ್ ಬೇಕು ರಿಕ್ವೈರ್ಮೆಂಟ್ ಅದಿದೆಯಾ ಇಲ್ವಾ ಅಷ್ಟೇ ತಿಳ್ಕೊಳ್ಬೇಕಾಗಿರೋ ಜ್ಯೋತಿಷ್ಯದಲ್ಲಿ. ನಮ್ಗೆ ಈಗ ಮನೆ ಕಟ್ಟಬೇಕು, ಈ ದಶ ಸಪೋರ್ಟ್ ಮಾಡುತ್ತಾ ಇಲ್ವಾ, ಅಥವಾ ಯಾವಾಗ ತಗೊಳ್ಬೇಕು, ಅದನ್ನ ತಿಳ್ಕೊಂಡಾಗ್ಲೇ ನಮ್ಗೆಲ್ಲಾನು ಒಂದು ನಮ್ಮ ಒಂದು ಏನ್ ಗೊಂದಲ ಇರುತ್ತೆ ನಮ್ಮ ಮನಸ್ಸಿನಲ್ಲಿ, ಅದನ್ನೆಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ. ನಾನು ಇದೇ ವಿಚಾರಗಳನ್ನ ಎಲ್ಲ ಎಪಿಸೋಡಲ್ಲೂ ತಿಳಿಸ್ತಾ ಇರ್ತೀನಿ. ಡಿಗ್ರಿ ವೈಸ್ ಅಲ್ಲಿ ನೋಡಿ, ದಶಾಭುಕ್ತಿಗಳು ನೋಡಿ, ನಿಮ್ ರಿಕ್ವೈರ್ಮೆಂಟ್ ಏನು, ಅದು ಆರೋಸ್ಕೋಪ್ ಹೆಸರಂತ ಇದೆಯಾ, ಅದ್ರ ಮೇಲೆ ನೀವು ಡಿಸೈಡ್ ಮಾಡಬೇಕು, ನಾನು ಮಾಡ್ಬೇಕಾ ಬೇಡವಾ ಅಂತ. ನಾನು ಎಲ್ಲ ಎಪಿಸೋಡಲ್ಲೂ ಈ ಮಾಹಿತಿನ, ಇನ್ಫಾರ್ಮೇಶನ್ ಶೇರ್ ಮಾಡ್ತಾನೆ ಇರ್ತೀನಿ. ಇದಿಷ್ಟು ಗುರುಗ್ರಹದ ರೋಗಗಳ ವಿಚಾರ. 6, 8, 12 ಇದ್ರೆ ಪ್ಯಾನಿಕ್ ಆಗೋದು, ತಲೆ ಕೆಡ್ಸ್ಕೊಳ್ಳೋದು ಬೇಡ. ದಶಾ ಭುಕ್ತಿ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಅಲ್ಲಿ ಸಮಸ್ಯೆ ಕೊಟ್ರೆ ಖಂಡಿತ ಸಮಸ್ಯೆ ಇರುತ್ತೆ. ಮತ್ತೆ ನಾವು ಕಸ್ಪಲ್ ಅಂತ ನೋಡ್ತೀವಿ, ಅಲ್ಲಿ ಕನ್ಫರ್ಮ್ ಇವ್ರ ಲೈಫ್ ಲಾಂಗ್ ಇರುತ್ತಾ ಅನ್ನೋದು, ನಾವು ಕಸ್ಪಲ್ ಅನ್ನೋ ಸಬ್ಜೆಕ್ಟ್ ಇರುತ್ತೆ, ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವ್ರ ಲೈಫ್ ಲಾಂಗ್ ಸಫರ್ ಪಡ್ತಾರ ಹೆಲ್ತ್ ಇಂದ ಅಂತ. ಇದ್ರ ಜೊತೆಗೆ ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ನನ್ನ ಈ ಚಾನಲಲ್ಲಿ ಎದುರಿಸೋದು ಕಾಟ, ಕಾಳಸರ್ಪ ದೋಷ, ಕುಜದೋಷ ಅವೆಲ್ಲ ಇರಲ್ಲ. ನಿಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನು ಬೇಕು ಮಾಹಿತಿ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವತ್ತಾದರೂ ಈ ಮಾಹಿತಿ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವತ್ತಲ್ಲ ನಾಳೆ ತುಂಬಾನೇ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.